ನಾವೆಲ್ಲ ಎತ್ತುತ್ತಾ ಇದೀವಿ ಬೆಟ್ಟ. ಎತ್ತುತ್ತಾ ಇಲ್ಲ ತಾಯಿ, ಹತ್ತುತ್ತಾ ಇದೆಯಾ? ಮೋಯ್ ಮೋಯ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು SRNK ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಏನಪ್ಪಾ ಅಂತಂದ್ರೆ ನಾವು ಫ್ಯಾಮಿಲಿ ಎಲ್ಲಾರು ಸೇರಿ ಇವತ್ತು ತಿರುಪತಿಗೆ ಹೋಗ್ತಾ ಇದೀವಿ. ತಿರುಪತಿ ಹೋಗ್ತಾ ಇರೋದು ಇನ್ನೊಂದು ಸ್ಪೆಷಲ್ ಇದೆ ನಮ್ಗೆ. ಏನಂತ ಹೇಳ್ತಾರೆ ಅಂದ್ರೆ ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಈಗಲೇ ಏನು ಅಂತ ಹೇಳಲ್ಲ. ತುಂಬಾ ತುಂಬಾ ಸ್ಪೆಷಲ್, ನಮಗೆ ತುಂಬಾನೇ ಸ್ಪೆಷಲ್. ಅದು ಒಂದು ದೇವ್ರ ದರ್ಶನ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್. ನಾನು ಹೇಳಲ್ಲ, ಈ ವಿಡಿಯೋನ ಫುಲ್ ನೋಡ್ಕೊಳ್ಳಿ. ಇವಾಗ ಟೈಮ್ ಎಷ್ಟು ಅಂತಂದ್ರೆ 10 ಗಂಟೆ ಆಗುತ್ತೆ. ನೋಡಿ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಯ್ತು. ಆಯ್ತೆ, ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಸೊ ಇನ್ನು ಹೊರಡಕ್ಕೆ ಟೈಮ್ ಇದೆ. ನಾವೆಲ್ಲ ಹೊರಡ್ಬೇಕಾದ್ರೆ ಮಾಡೋಣ. ನಮ್ದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ, ಬ್ಯಾಗ್ ಎಲ್ಲ ರೆಡಿ ಆಗಿದೆ ಫುಲ್ಲು. ಇನ್ನೊಂದು 1/2 hour ಅಷ್ಟರಲ್ಲಿ ನಾವೆಲ್ಲ ಮನೆ ಬಿಡ್ತಾ ಇದೀವಿ. ಮನೆ ಬಿಟ್ಟು ಬಸ್ ಸ್ಟಾಪ್ ಅಲ್ಲಿ ಸಿಗ್ತೀವಿ. ಎಲ್ಲರೂ ಹೊರಡ್ಬೇಕಾದ್ರೆ ಮಾಡ್ತೀವಿ ಅಂದ್ರೆ ನಾವು ಹೋಗೋ ಇದಕ್ಕೆ ನಮ್ಗೆ ಟ್ರೈನ್ ಸಿಕ್ಲಿಲ್ಲ. ಅದರಿಂದ ನಾವು ಮುಂಚಿತವಾಗಿ ಬಸ್ ಟಿಕೆಟ್ ನ ಬುಕ್ ಮಾಡ್ಕೊಂಡಿದೀವಿ. ಆಕ್ಚುಲಿ ಏನಾಯ್ತು ಅಂತಂದ್ರೆ ನಾವು ಟ್ರೈನ್ ಟಿಕೆಟ್ ಮುಂಚೆನೆ ಬುಕ್ ಮಾಡ್ಬೇಕಾಗಿತ್ತು. ಏನೋ ಸ್ವಲ್ಪ ಸಮ್ ರೀಸನ್ ಇಂದ ನಾವು ಲೇಟ್ ಆಗಿ ಬುಕ್ ಮಾಡಕ್ಕೆ ಅಂತ ಹೋದ್ವಿ. ಅವಾಗ ಸೀಟ್ ಸಿಕ್ಲಿಲ್ಲ. ಆದ ಕಾರಣಕ್ಕೋಸ್ಕರ ನಾವ್ ಇವಾಗ ಬಸ್ಗೆ ಇದ್ದೀವಿ ಅಷ್ಟೇ. ಸುಮಾರು ಅಂದ್ರೆ ಒಂದು 11 ರಿಂದ 12 ಜನ ಹೋಗ್ತಾ ಇದೀವಿ ತಿರುಪತಿ ಇವತ್ತು. ಹೌದು, ಭವಿಷ್ನು ಸೇರಿಸ್ಕೊಂಡು 12 ಜನ. ಭವಿಷ್ಯನ ಬಿಟ್ಟು 12 ಇಲ್ಲ, ಭವಿಷ್ಯ ಸೇರಿಸಿ 12 ಜನ. ಸೊ ನಾವೀಗ ಹೊರಡೋದಕ್ಕೆ ರೆಡಿ ಆಗಿದ್ದೀವಿ. 10:30 ಟೈಮು. ಕ್ಯಾಬ್ ಬುಕ್ ಮಾಡಿದ್ದೀವಿ. ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಆಗಿದೆ. ಎಲ್ಲ ಆಚೆ ತಂದು ಇಟ್ಟಿದ್ದೀವಿ. ಆಚೆಲ್ಲ ತಂದು ಇಟ್ಟಾಯ್ತೀನಿ. ಏನು ತಿರುಪತಿಗೆ ಹೋಗಿ ಹಿಂಗಂದ್ರೆ ಫ್ಲೈಟಲ್ಲಿ ಅನ್ಕೋಬೇಡಿ, ಬಸ್ಸಲ್ಲಿ ಹೋಗ್ತಾ ಇದೀವಿ. ನಾವು ಟ್ರೈನಲ್ಲಿ ಹೋಗ್ಬೇಕು. ನನಗೆ ಟ್ರೈನಲ್ಲಿ ಹೋಗ್ಬೇಕಂತ ತುಂಬ ಆಗಿತ್ತು. ನಾವು ಪ್ರತಿ ವರ್ಷ ಯಾವಾಗ ಇಲ್ಲ ಅದು ಟ್ರೈನು ಬುಕ್ ಆಗಿತ್ತು. ಅದು ಏನಾಯ್ತು ಸಿಕ್ಲಿಲ್ಲ ನಮ್ಗೆ ಆ ಟೈಮ್. ಅಲ್ಲಲ್ಲ, ಟ್ರೈನು ಆಲ್ಮೋಸ್ಟ್ ಅಲ್ಲಿ ಬುಕ್ ಆಗಿತ್ತು. ಸೊ ಅದು ಏನಾಗಿದ್ದು ವೆಡ್ನೆಸ್ಡೇಗೆ ಇತ್ತು. ಸೊ ನಮ್ಗೆ ಬೇಕಾಗಿದ್ದು ಸ್ಯಾಟರ್ಡೆ ನೈಟ್ಗೆ, ಅದು ವೆಡ್ನೆಸ್ಡೇಗೆ ಇರಲಿಲ್ಲ. ಅದಕ್ಕೋಸ್ಕರ ಬಟ್ ನಮಗೆ ಯಾವಾಗಲೂ ನಾವು ಪ್ರತಿ ವರ್ಷ ತಿರುಪತಿಗೆ ಹೋಗ್ಬೇಕಾದ್ರೂ ನಾವು ಟ್ರೈನಲ್ಲಿ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿರ್ತಿತ್ತು. ಬಟ್ ಈ ವರ್ಷ ನಾವು ಟ್ರೈನಲ್ಲಿ ಹೋಗೋದಿನ ಮಿಸ್ ಮಾಡ್ಕೊತಾ ಇದ್ದೀವಿ. ಬಟ್ ಅದು ನಾವು ಬಸ್ಸಿಗೆ ಟಿಕೆಟ್ ಕೊಟ್ಟೆ ತಗೊಂಡು ಹೋಗ್ತಾ ಇರೋದು. ಆಧಾರ್ ಕಾರ್ಡಿಂದ ಹೋಗ್ತಾ ಇಲ್ಲ. ಆಧಾರ್ ಕಾರ್ಡ್ ಇಲ್ಲೂ ಇಲ್ಲ. ಓಕೆ, ನಮ್ಮ ಸಂಜು ಗರಂ ಆಗಿದ್ದಾರೆ. ಯಾಕೆ ಅಂತ ಕೇಳೋಣ ಬನ್ನಿ. ನೋಡಿ ಫುಲ್ ಗರಂ ಆಗಿದ್ದಾರೆ. ಬಸ್ ಏನು ಹೇಳಿ, ಬಸ್ ಹೆಂಗನ್ನಿಸ್ತಿದೆ ಸಂಜು? ಅನಿಸ್ತಿದೆ ಏನು ಇವಾಗೆಲ್ಲ ಫುಲ್ಲು ಲಗೇಜ್ ಎಲ್ಲ ನೀವು ರೆಡಿ ಮಾಡಿದ್ದೀರಾ? ಹಿಂಗೆ ಹೋಗೋದು, ಬಸ್ಸಲ್ಲಿ ಹೋಗೋದು. ಕುಸುಮ ಎಲ್ಲ ಫುಲ್ಲು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮಾಡ್ತಾನೆ ಇರ್ತಾಳೆ. ಇವಾಗ ಬಿಟ್ಟರೆ ಇವತ್ತೆಲ್ಲ ಮಾಡ್ತಾಳೆ. ನೋಡಿ ನೇತ್ರ ಆಂಟಿ. ನಾವು ಮನೇಲಿ ಫಸ್ಟ್ ರೆಡಿ ಆಗಿದ್ದೆ. ನಾನು ಫಸ್ಟ್ ರೆಡಿ ಆಗಿದ್ದೆ. ಗೈಸ್ 7 ಗಂಟೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು 8 ಗಂಟೆಗೆ ಬಂದಿರ ಟೈಮ್ ಸೆನ್ಸೇ ಇಲ್ಲ. ಬರ್ತೀನಿ ಅನ್ನೋ ಇದು ಬರೋದೇ ಇಲ್ಲ. ಫ್ರೆಂಡ್ಸ್, ಇವರೆಲ್ಲ ನೆಕ್ಸ್ಟ್ ಟ್ರಿಪ್ ಬರ್ತಾರೆ. ನಾನು ಕ್ಯಾಬ್ ಬಂತು, ನಾನು ಹೊರಡ್ತಾ ಇದ್ದೀನಿ. ಕುಸುಮ ಹಿಂಗೆ ಮಿಸ್ ಮಾಡ್ಕೊತೀವಿ. ನಾವೆಲ್ಲ ಬಸ್ಸಲ್ಲಿ ಬರ್ತೀವಿ, ನೀನು ಒಬ್ಬರೇ ಹಿಂಗೆ ಕ್ಯಾಬಲ್ಲಿ ಹೋಗ್ತೀವಿ. ಹಲೋ, ತಾವು ಕ್ಯಾಬಲ್ಲೇ ಬರ್ತಾರ? ಸಮಾಧಾನ. ಭವಿಷ್ಯ ಕಾಣಿಸಲ್ಲ ಅನ್ಸುತ್ತೆ. ಭವಿಷ್ಯ ನಿದ್ದೆ ಬರ್ತಿತ್ತಪ್ಪ ನಿಂಗೆ? ಈಗ ಬಸ್ಸಲ್ಲಿ ಹೋಗಿ ತಾಚಿ ಮಾಡ್ಬಿಡೋಣ. ಕಣ್ಣು ನೋಡೋ ಅಂತ. ಸೊ ಫ್ರೆಂಡ್ಸ್, ಫೈನಲಿ ಸೀಟ್ ಎಲ್ಲ ಬಂದು ಕುತ್ಕೊಂಡಿದ್ದೀವಿ. ಹಾಯ್ ರಮ್ಯಾ. ಬಾಯ್. ಈ ಸತಿ ಟ್ರೈನ್ ಮಿಸ್ ಮಾಡ್ಕೊತಾ ಇದೆಯಾ? ವರ್ಷ ಟ್ರೈನಲ್ಲಿ ಹೋಗ್ತಿದ್ದು ಮನೀಶ್ ಅವರು, ಈ ವರ್ಷ ಬಸ್ಸಲ್ಲಿ. ಹೌದು. ಏನು ಹೇಳಿ, ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ಸೀರಿಯಸ್ ಆಗು. ನಾವು ಪ್ರತಿ ವರ್ಷ ಯಾವಾಗಲೂ ಟ್ರೈನಲ್ಲಿ ಹೋಗ್ತಿದ್ವಿ. ಈ ವರ್ಷನೇ ಬಸ್ಸಲ್ಲಿ ಹೋಗ್ತಾ ಇರೋದು. ಟ್ರೈನಲ್ಲಿ ನಿಜವಾಗ್ಲೂ ಮಿಸ್ ಮಾಡ್ಕೊತಾ ಇದ್ವಿ. ಟ್ರೈನಲ್ಲಿ ಉದ್ಯೋಗ ಮಾಡ್ಕೊಂಡು ಇಲ್ಲಿ ಸೀಟಲ್ಲಿ ಕುತ್ಕೊಂಡು ಹೋಗ್ಬೇಕಲ್ವಾ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಕಟ್ಟು ನೋಡಿ ಹೆಂಗೆ ಕೂತ್ಕೋತಾಳೆ. ಆ ಲಗೇಜ್ ಮೇಲೆ ಕಟ್ಟು ಇರ್ತೀನಿ. ಈಗ ನಾನು ಹೇಳ್ತಾ ಇರೋದು ಸೆಲ್ಫಿ ಸ್ಟಿಕ್ ಹಾಕಿ. ಇಲ್ಲ ಪರವಾಗಿಲ್ಲ, ಹೊರಗಡೆ ಹಾಕಿ ದುಃಖ ಹೊರಗಡೆ ಹಾಕಿ ಪರವಾಗಿಲ್ಲ.
ಹೌದು ನಮ್ಮ ಹೆಂಗ ಅನ್ಸುತ್ತೆ ಈ ವರ್ಷ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಿದ್ರೆ ಸ್ವಲ್ಪ ಬೇಜಾರಾಗ್ತಿದೆ. ಟ್ರೈನಲ್ಲಿ ನಾವು ಹೋಗಿ ಹೋಗಿ ಅಭ್ಯಾಸ ಆಗ್ಬಿಟ್ಟಿದೆ. ತಿರುಪತಿಗೆ ಬಸ್ಸಲ್ಲಿ ಸೆಕೆಂಡ್ ಟೈಮ್ ಇದು ಬಸ್ಸಲ್ಲಿ. ಫಸ್ಟ್ ಟೈಮ್ ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ದು, ನನಗೆ ಸೆಕೆಂಡ್ ಟೈಮ್. ನಮಗೆ ಫಸ್ಟ್ ಟೈಮ್. ನಾವು ಕೇಳ್ತಿರೋದು ನಮಗೆ. ಆಯ್ತು ಸರ್. ಇದಾರಲ್ಲ ಇವನು ಫುಲ್ ಗಾಬರಿಯಿಂದ ಒಂದು ಸ್ವಲ್ಪ ಅವನು ಬಸ್ ರಿಸರ್ವೇಶನ್ ಟೇಕಿಂಗ್ಗೆ ಸಂಜು ಅವನು ಫುಲ್ ಟೆನ್ಷನ್ ಅಲ್ಲಿದ್ದಾನೆ. ಟೆನ್ಷನ್ ಪಾರ್ಟಿ ಅವನು. ಬಂದ್ರು ಫ್ರೆಂಡ್ಸ್ ಬಂದ್ರು ಫ್ರೆಂಡ್ಸ್ ಅವನು ಹಿಂಗೆಲ್ಲ ಅಂತ ಇದ್ದಾನೆ ಕ್ಯಾಮ್ರಾದಲ್ಲಿ. ಸಂಜುನ್ ಬಿಟ್ಟು ಹೋಗ್ತಾ ಇದೀವಿ ಫ್ರೆಂಡ್ಸ್. ಸಂಜು ಫ್ರೆಂಡ್ಸ್ ಅವರು ಸಹ ನಮ್ಮ ಜೊತೆ ತಿರುಪತಿಗೆ ಬರ್ತಾ ಇದ್ದಾರೆ. ಹೋಗ್ಬಿಟ್ ಬಾ ಆಯ್ತಾ. ಫೈನಲಿ ರೀಚ್ ಟು ತಿರುಪತಿ. ನಿದ್ದೆ ಎಳಿತಾ ಇದ್ದೆ. ಈ ಕಷ್ಟದಲ್ಲಿ ಬೆಟ್ಟ ಹತ್ತಬೇಕು ಬೇಡ ಡಿಸೈಡ್ ಮಾಡಬೇಕು. ಸೊ ಬನ್ನಿ ಮೇಡಮ್. ನಾವು ಆಟೋದಲ್ಲಿ ಮಾತಾಡ್ಕೊಂಡಿದ್ವಿ. ನಾವು ಕೆಲವೊಂದಷ್ಟು ಜನ ಬೆಟ್ಟ ಹತ್ತಿ ಕೆಲವೊಂದಷ್ಟು ಜನ ಬೆಟ್ಟ ಹತ್ತಾರೆ. ನಾವಿಲ್ಲಿಂದ 2 ಆಟೋ ಮಾಡ್ಕೊಂಡಿದ್ದೀವಿ. ಒಂದು ಆಟೋದಲ್ಲಿ ಅವ್ರು ಬರ್ತಾ ಇದ್ದಾರೆ, ಇನ್ನೊಂದು ಆಟೋದಲ್ಲಿ ನಾವು ಹೋಗ್ತಾ ಇದ್ದೀವಿ. ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ ಬಿಡ್ತಾರೆ ಕೆಲವರು ನಮ್ಮಷ್ಟನ್ನ, ಈ ಕೆಲವೊಬ್ಬರನ್ನ ಬೆಟ್ಟದ ಮೇಲೆ ತಗೊಂಡೋಗ್ಬಿಡ್ತಾರೆ ಅಲ್ವಾ ದೇವಿ? ಬೆಟ್ಟ ಕೆಳಗಡೆ ಬಿಡ್ತಾರೆ, ನೀವು ಆ ಕಡೆ ಹೋಗಿ ನಾವು ಬಸ್ಸಲ್ಲಿ ಬಸ್ ಹತ್ಕೊಂಡು ಹೋಗ್ತೀರಾ. ಬೆಟ್ಟ ಹತ್ತಲ್ಲ ರಮ್ಯಾ, ನೀನು ಬೆಟ್ಟ ಹತ್ತಲ್ಲ. ಯಾಕೆ ರಮ್ಯಕ್ಕ ಬಿಡೇಮ್ಮ ಬ್ಯೂಟಿ ಕರ್ಗೆ ಹೋಗ್ಬಿಡುತ್ತೆ ಅಂತ ಅವ್ರಿಗೆ. ನೀನು ಬೆಟ್ಟ ಹತ್ತಾ ಇದ್ದೀರಾ ದೇವಿ ಅವರೇ? ಹೌದಾ? ಇಲ್ಲ, ನಾವು ಪ್ರತಿ ವರ್ಷ ಹತ್ತೀವಿ ಬೆಟ್ಟನ. ಗೊತ್ತಾ ರಮ್ಯಾ ಅವರೇ? ತಿರುಪತಿಗೆ ಬಂದ್ರೆ ಮಿಸ್ ಮಾಡೋಣ. ತಿರುಪತಿಗೆ ಬಂದ್ರೆ ಸೊ ನಾವು ಇವಾಗ ಬೇರೆ ಆಟೋದಲ್ಲಿದ್ದೀವಿ. ಅವರು ಇನ್ನೊಂದು ಆಟೋದಲ್ಲಿದ್ದಾರೆ. ಯಾಕಂದರೆ ಅಲ್ಲಿ ಜನ ಸಾಲ್ತಾ ಇಲ್ಲ ಅಂದ್ಬಿಟ್ಟು ನಾವು ಬೇರೆ ಆಟೋ ಅಂದ್ಕೊಂಡಿದ್ವಿ. ನಾನು ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್, ಹಾಗೆ ನಮ್ಮ ಅಣ್ಣದಿದ್ದೀವಿ. ಬೇರೆ ಆಟೋದಲ್ಲಿ ಬಂದಿದ್ದೀವಿ, ಅವರು ಬೇರೆ ಆಟೋದಲ್ಲಿ ಹೋಗಿದ್ದಾರೆ. ಸೊ ಮುಂದೆ ವೀಡಿಯೋದಲ್ಲಿ ಮತ್ತೆ ನಾವು ಜಾಯ್ನ್ ಇದ್ವಿ ಎಲ್ಲರೂ. ಬನ್ನಿ, ನಾವು ಇವಾಗ ಏನು ತರಿಸ್ತಾ ಇದ್ದೀವಿ. ಲಗೇಜ್ ಇಡೋದು ಬನ್ನಿ. ಲಗೇಜ್ ಇಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಅದಕ್ಕೆ ಬೀಗ ಹಾಕಬೇಕು. ಅದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಈಗ. ಎಲ್ಲರೂ ನಮ್ಮ ಬೀಗ ತಗೊಳ್ಳಿ ಸೊ ಬನ್ನಿ ಒಳಗಡೆ ಹೋಗಬೇಕು. ಟೋಟಲ್ ಆಗಿ 3550 ಸ್ಟೆಪ್ಸ್ ಇದೆ. ಟೋಟಲ್ 12 ಕಿಲೋಮೀಟರ್ಸು. ಇನ್ನೊಂದು ತೋರಿಸು ದೇವಿ, ಟಿಕೆಟ್ ತೋರಿಸು. ಸೊ ಫ್ರೆಂಡ್ಸ್, ಈ ಟಿಕೆಟ್ ನೀವು ಸ್ಟಾರ್ಟಿಂಗಲ್ಲೇ ತೊಗೊಂಡ್ರೆ ನಿಮ್ಮ ಮೇಲ್ಗಡೆ ಲಡ್ಡು ಫ್ರೀ ಮತ್ತು ಬೇಗ ದರ್ಶನ ಸಿಗುತ್ತೆ. ಆಮೇಲೆ ಕುಸುಮ ಅವ್ರ ವಿಡಿಯೋ ಚೆನ್ನಾಗಿ ಮಾಡಿ ಅಲ್ಲಿ ವ್ಯೂ ತೋರಿಸ್ರಿ, ಬರೀ ಅದೇ ಟಿಕೆಟ್. ಸೊ ಟಿಕೆಟ್ ತೊಗೊಳ್ಳಿ, ಆಧಾರ್ ಕಾರ್ಡ್ ತೋರಿಸಿದ್ರೆ ಟಿಕೆಟ್ ಕೊಡ್ತಾರೆ ಫ್ರೀಯಾಗಿ. ಗೈಸ್ ವಿಡಿಯೋದಲ್ಲಿ ಹೆಂಗೆ ಕಾಣ್ತಿದೆಯೋ ಗೊತ್ತಿಲ್ಲ, ವ್ಯೂ ಮಾತ್ರ ಅದು ಕಾಣಿಸ್ತಾ ಇಲ್ಲ. ಮಾತ್ರ ಸೂಪರ್ ಆಗಿದೆ ಗೈಸ್. ಜೊತೆಗೆ ಪಿಳ್ಳ ಅಂದರೆ ಬಾಯ್ ಸಂಜು ಅವರೆಲ್ಲ. ಸೊ ಫ್ರೆಂಡ್ಸ್, ಇವನು ಅಲ್ಲಿರೋ ಅಲ್ಲಿರೋರ್ಗೆ ಯಾರು ಬೆಟ್ಟ ಹತ್ತುತ್ತಾ ಇಲ್ಲ. ನಾವು ಎತ್ತುತ್ತಾ ಇಲ್ಲ ತಾಯಿ, ಹತ್ತುತ್ತಾ ಇದೆಯಾ? ಇವರೆಲ್ಲ ನೋಡಿ ತಿಂಡಿ ಗಿಂಡಿ ಎಲ್ಲ ಎತ್ಕೊಂಡು. ಬಾಯ್ ಸಂಜು. ನಾವಿಷ್ಟು ಜನ ಬೆಟ್ಟ ಹತ್ತಾ ಇದ್ದೀವಿ. 1 2 3 4 1 6 ಜನ ಬೆಟ್ಟ ಹತ್ತಾ ಇದ್ದೀವಿ ಅಷ್ಟೇ. ಅವ್ರು ಯಾರೂ ಹತ್ತಾ ಇಲ್ಲ ಬೆಟ್ಟ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ ಆಲ್ರೆಡಿ ನಾವು ಬೆಟ್ಟ ಹತ್ರ ಇದ್ದೀವಿ. ಅವರ ಬೆಟ್ಟ ಹತ್ಕೊಂಡು ಹೋಗ್ತಿದ್ದಾರೆ, ನಾವು ಬಸ್ಸಲ್ಲಿ ಹೋಗೋಣ ಅಂತ ರೆಡಿಯಾಗಿ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಸೂಪರಾಗಿ ಕಾಣಿಸ್ತಿದೆ ಇಲ್ಲಿನ ಬೆಟ್ಟ. ಬಟ್ 12 ಕಿಲೋಮೀಟರ್ ಇದೆ, ನಾಟ್ ಈಸಿ. ಸೊ ಮಾರನೇ ದಿನ ಬೆಳಗ್ಗೆ ಮತ್ತೆ ಕೆಲಸಕ್ಕೆ ಹೋಗಬೇಕು. ಮತ್ತು ಯಾಕೆ ಸ್ಟೇ, ಮತ್ತು ಯಾಕೆ ಕಷ್ಟ ಅಂತ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ.
ನೋಡೋಣ ಎಷ್ಟು ಬೇಗ ಮುಗಿಸ್ತೀವಿ ಅಂತ. ಸೋಫೆ ಅಂತೂ ಇಂತ 2000 ಮೆಟ್ಲು ಹತ್ಬಿಟ್ಟಿದ್ದೀವಿ ಫುಲ್ಲು. ಸೀರಿಯಸ್ ಆಗಿ ಸ್ವಲ್ಪನೇ ಇರೋದು. ಮೇಡಮ್ 1500 ಮೆಟ್ಲೇನೋ ಇದೆ ಅಷ್ಟೇ. ಗೈಸ್, ಕುಸುಮ ಅವರು ಮತ್ತು ದೇವಿಯವರು ಮೊಣಕಾಲಲ್ಲಿ ಗೊತ್ತಿಲ್ಲದೆ ಯಾರಿಗೂ ಹೇಳ್ದೆ ನಡೀತೀನಿ ಅಂತ ನಡೀತಾ ಇದ್ದಾರೆ. ನೋಡೋಣ, ಸರ್ಪ್ರೈಸ್ ಇದು. ನೋಡಿ ಫ್ರೆಂಡ್ಸ್, ಇವ್ರೇನೋ ಬೇಡ್ಕಂತವ್ರೆ, ಆದ್ರೆ ಬರ್ತಾರಂತೆ ನೆಕ್ಸ್ಟ್ ಟೈಮ್, ಇಲ್ಲಾಂದ್ರೆ ಬರಲ್ವಂತೆ. ಮಾಡ್ತಾ ಇದ್ದೀನಿ ಅಣ್ಣ ಹೇಳಿದ್ರೆ ಮೋಯ್ ಮೋಯ್ ಅಣ್ಣ ಅವ್ರಿದ್ರು ಮೋಲಿಸಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಅಣ್ಣ. ಒಳ್ಳೆ ಅಣ್ಣ ನಾವ್ ನಿಮ್ ತಂಗಿ ಅಣ್ಣ ಬೇಡ ಆಗುತ್ತೆ ಅನ್ನೋ ತರಕ್ಕೆ. ಹಲೋ, ಎಷ್ಟು ಮೆಟ್ಲು ಹತ್ಬೇಕು ಈ ಥರ? ಹಾಂ, ಎಷ್ಟು ಮೆಟ್ಲು ಹತ್ಬೇಕು ಪೂರ್ತಿ? 670 ಪೂರ್ತಿ ಹತ್ಬೇಕಾ? ಸೊ ಫ್ರೆಂಡ್ಸ್, ಫೈನಲಿ ರೀಚ್ ಆದ್ವಿ. ಅಂದರೆ ಒಂದು ಮುಕ್ಕಾಲು ಭಾಗ ನಮ್ಮ ಭವಿಷ್ಯ ನಡ್ಕೊಂಡ್ ಬರ್ತಾ ಇದ್ದ ನೋಡಿ. ಫಾಸ್ಟಾಗಿ ಬರ್ಬೋದು, ಒಂದು ಮುಕ್ಕಾಲು ಭಾಗ. ಬಟ್ ಲಾಸ್ಟಲ್ಲಿ ಇವತ್ತು ನಮ್ಮ ಭವಿಷ್ಯ ಮತ್ತು ನಮ್ಮ ಯಜಮಾನ್ರ ಕೂದಲು ಲಾಸ್ಟ್. ಲಾಸ್ಟ್ ಫೈನಲಿ ಕಂಪ್ಲೀಟೆಡ್. ಸೆಲ್ಫಿ ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಸೊ ನಾವು ಬಂದು 1 ಗಂಟೆ 1 ಗಂಟೆ ಎಷ್ಟೊತ್ತಲ್ಲ ಬಂದ್ವಿ, ನನಗೂ ಟೈಮ್ ಗೊತ್ತಿಲ್ಲ. ಬಂದು ಫ್ರೆಶಪ್ ಆಗಿ ಎಲ್ಲರೂ ಒಂದು ರೌಂಡ್ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಇವಾಗ ಕಾಫಿಗೆ ಸ್ವಲ್ಪ ಹಂಗೆ ಹೊರಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಕಾಲ್ಗಳಂತೂ ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ತುಂಬ ತುಂಬ ವರ್ಷ ನಂತರ ಅಲ್ವಾ ಬರ್ತಾರದು, ಅದಕ್ಕೆ ಒಟ್ಟಾರೆ ಕಾಲೆಲ್ಲ ಫುಲ್ ಊದ್ಕೊಂಡಿದೆ. ಒಂದೆರಡು ದಿವಸ ಹಂಗೆ ಆಮೇಲೆ ಸರಿ ಹೋಗುತ್ತೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ತುಂಬ ಚಳಿ ಇದೆ. ಒಂದು ಸ್ವೆಟ್ರಿಲ್ಲ, ದೊಡ್ಡ ಸ್ವೆಟ್ರ್ ಆಚೆ ಬರೋಕ್ಕೆ ಆಗಲ್ಲ. ಅಂದರೆ ಹನಿ ಜಿಡಿ ಹಿಮ ಒಟ್ಟಲ್ಲಿ ಮಳೆ ಜೋರಾಗೂ ಬರ್ತಾ ಇಲ್ಲ, ಒಟ್ಟಾಗಿ ಬರ್ತೇ ಇಲ್ಲ. ಆ ಥರ ಚಿಕ್ಕ ಜಿಡಿತಾ ಇದೆ. ಒಟ್ಟಲ್ಲಿ ಆಯಿತು. ನಮ್ಮ ಭವಿಷ್ಯ ನಾವು ತಿರುಮಲದಲ್ಲಿರುವಂತಹ ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಾಗೆ ಕೆಲವೊಂದಷ್ಟು ಏನಾದರೂ ತೊಗೊಳ್ಳೋದಿದ್ರೆ ನೋಡೋ ಹಾಗಿದ್ರೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ. ಹಾಂ, ಮಾರ್ಕೆಟಾ? ಚಂದನ್ ಮೋನಿಷ ಇಲ್ಲ? ಮೋನಮ್ಮ ಬಾಯಿಲಿ ಇಲ್ಲೇ ಬೇಕಾ?
ನೀನು ದೊಡ್ಡ ಟ್ಯೂಬ್ಲೈಟ್ ಅವಳು ಎದುರ್ಕೊಬಿಟ್ಲು. ಎದುರ್ಸಕ್ಕೂ ಬರಲ್ಲ, ಕೈ ಕೊಡು ಅಂತ ಅಂದ್ಬಿಟ್ಟು ಕೊಡ್ತಾಳೆ. ಬೋರಿಶ್ ಎದ್ಕೊಂಡಿಲ್ಲ, ಬೋರಿಶ್ ಅತ್ತೆ ಹೆದರ್ಸಕ್ಕೋದ್ರೆ ಅವ್ರ ಅತ್ತೆನೇ ಎದ್ರಕೋಗ್ಬಿಟ್ರು. ನಾವು ಊಟ ಮಾಡೋಕ್ಕಂದ್ರೆ ಪ್ರಸಾದ ತಿನ್ನೋದು ಹೋಗ್ತಾ ಇದ್ವಿ. ಕೆಲವೊಂದಷ್ಟು ತೊಗೊಂಡ್ವಿ, ಕೆಲವೊಂದು ತೊಗೊಂಡಿಲ್ಲ. ಕೆಲವೊಂದು ತುಂಬ ಕಾಸ್ಟ್ಲಿ ಇದೆ ಇಲ್ಲಿ ಬೆಂಗಳೂರು ಕಂಪೇರ್ ಮಾಡಿದ್ರೆ. ಬೇಕಾದ್ರೆ ತೊಗೊಂಡ್ವಿ, ಬೇರೆ ತೊಗೊಂಡಿಲ್ಲ. ಸೊ ಇವಾಗ ಟೈಮ್ ಬಂದು 12 ಗಂಟೆ. ನಾವು ನಮ್ಮ ಪಾಪುಗೆ ಮುಡಿ ಕೊಡೋಕ್ಕೆ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಲ್ಲಬೇಕು, ಟಿಕೆಟ್ ತೊಗೋಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು, ಸಂಜು, ಇವರು ಪಾಪು 3 ಜನ ಅವ್ರಿಗೆ. ಬನ್ನಿ ಮುಂದೆ ಹೆಂಗಾಗುತ್ತೆ ಏನಾಗುತ್ತೆ ಎಲ್ಲ ಹೇಳ್ತಾಯಿದ್ದೀವಿ. ಸಂಜು ಮುಡಿ ಕೊಡೋಕೆ ರೆಡಿನಾ? ರೆಡಿನಾ? ಹಾಂ, ಬನ್ನಿ ಮೊನ್ನೆ ಹೋಗ್ತಾ ವೀಡಿಯೋಸ್ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ಬಂದಿದ್ದೀವಿ ಮುಡಿ ಕೊಡೋಕ್ಕೆ. ಸೊ ಮುಡಿ ಕೊಟ್ಬಿಟ್ಟು ಬರೋದೇನೆ. ಗೈಸ್ ಫೈನಲಿ ನಾವು ಮುಡಿ ಕೊಟ್ಟಿದ್ದಾಯಿತು. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಮುಡಿ ಕೊಟ್ಟು ಬರೋಷ್ಟೊತ್ತಿಗೆ 1 ಅವರ್ ಆಗೋಯ್ತು. 3 ಜನಕ್ಕೂ ಮುಡಿ ಕೊಟ್ಟು ನಾನು ಪಂಚ ಮುಡಿ ಕೊಟ್ಟು ಬಂದಿದ್ದೀವಿ. ಇವಾಗ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗಬೇಕು. ತುಂಬ ಚೆನ್ನಾಗಿ ಇದು ಮಾಡಿದ್ರು, ಮುಡಿ ಕೂದಲು ತೆಗೆದ್ರು. ಪಾಪುಗೆ ನೋಯಿಸ್ಲಿಲ್ಲ. ಅವರು ತುಂಬ ಚೆನ್ನಾಗಿ ಆಟ ಆಡಿಸ್ಕೊಂಡು ಅವನಿಗೆ ಮುಡಿ ಇದು ಮಾಡಿದ್ರು. ನಮ್ಗೆ ತುಂಬ ಖುಷಿ ಆಯಿತು. ಅವ್ರು ಟ್ರೀಟ್ ಮಾಡಿದ ರೀತಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮಕ್ಳಿಗೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 2 ಗಂಟೆ. ನಾವು ಅಷ್ಟರಲ್ಲಿ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ಫುಲ್ ರೆಡಿ ಆಗಿದ್ದೀವಿ. ಇವ್ರದ್ದು ಮುಡಿನೂ ಸಹ ಮುಗಿತು. ಸೊ ಇದೇ ಸ್ಪೆಷಲ್. ತಿರುಪತಿಗೆ ಯಾಕೆ ಬಂದ್ವಿ ಅಂದರೆ ಇವ್ರ ಮುಡಿ ಇತ್ತು, ಅದಕ್ಕೋಸ್ಕರ ಬಂದ್ವಿ. ಅದೇ ಸ್ಪೆಷಲ್ಲು. ಸೊ 1 ನಿಮಿಷ ಆಯ್ತೆ, ಫೋನ್ ಇಟ್ಕೊಳ್ಳೋಣ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಏನಂದರೆ ದೇವಸ್ಥಾನದಲ್ಲಿ ಫೋನಲ್ಲೂ ಕ್ಯಾಮ್ರಾ ಯಾವುದು ಸಹ ಬಿಡೋಂಗಿಲ್ಲ, ತೊಗೊಂಡು ಹೋಗಿಲ್ಲ. ಆದ್ದರಿಂದ ನಾವು ಫೋನ್ನ ತೊಗೊಂಡು ಹೋಗ್ತಿಲ್ಲ. ಅಲ್ಲಿ ಯಾವುದು ವೀಡಿಯೋ ಶೂಟ್ ಮಾಡೋಕ್ಕೆ ಆದರೆ ಶೂಟ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಬಾಯ್ ಭವಿಷ್, ಮಾಮಿ ನೋಡಕ್ಕೆ ಹೋಗ್ತೀವಿ ನಾವೀಗ. ಬಾಯ್ ಬಾಯ್. ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ತೀವಿ. ನನ್ನ ಹತ್ರ ಇದೆ. ಸೊ ನಾವು ಮುಂಚೆ ಬೆಳಗ್ಗೆ ಕೆಳಗಡೆನೇ ದರ್ಶನ ಟಿಕೆಟ್ ತೊಗೊಂಡಿದ್ವಿ, ಅದನ್ನ ಮಾತ್ರ ತೊಗೊಂಡು ಹೋಗ್ಬೇಕು. ಸೊ ನಾವು ದರ್ಶನ ಮುಗಿಸ್ಕೊಂಡು ಬಂದು ಸಿಗ್ತೀವಿ. ಹಾಯ್ ಫ್ರೆಂಡ್ಸ್, ನಾವು ಈಗ ದೇವ್ರ ದರ್ಶನ ಎಲ್ಲ ಬೇಗ ಮುಗಿದೋಯ್ತು. ನಮಗೆ 2 ಗಂಟೆ 2:15 ಹೋಗಿ ನಿಂತ್ಕೊಂಡಿದ್ದು. 5-6 ಗಂಟೆ ಅಷ್ಟು. 2 ಗಂಟೆ 2:15 ಹೋಗಿ ನಿಂತ್ಕೊಂಡ್ಲ. ಅದು 2:15 ಏನೋ ಒಂದು 2:30 ನಾವು ಅಲ್ಲಿ ನಿಂತ್ಕೊಂಡ. ಇಲ್ಲಿ ಬಿಟ್ಟಾಗ 2 ಗಂಟೆ ಇಲ್ಲಿಂದ ಹೋಗೋದೇ ಅಲ್ಲ. ಇಲ್ಲಿ ಲೆಕ್ಕ ಬರೋದು. ಒಟ್ಟೆ ನಾವು ನಿಂತಿದ್ದತ್ತೆ. ನಾವು 2:15 ಹೋಗಿದ್ದು. 6 ಗಂಟೆ ನಮ್ಮ ಫುಲ್ ದರ್ಶನನೇ ಆಗೋಗಿದ್ದು. ದರ್ಶನ ಅಲ್ಲಿ ಯಾವ ಫೋನು ಏನೂ ಇಲ್ಲ. ಸೊ ನಮ್ಮ ಭವಿಷ್ಯ ಇವತ್ತು ಮುಡಿ ಇತ್ತು ಮತ್ತು ತುಲಾಭಾರ ಮಾಡಿಸಿದ್ವಿ ಅವನಿಗೆ. ತುಂಬ ಚೆನ್ನಾಗಿತ್ತು. ನಮ್ಮ ಹಾಯ್ ಬಾಬಾಜಿ. ಹಾಯ್. ನೆನ್ನೆ ಫುಲ್ ಗಡ್ಡ ಕೂದಲೆಲ್ಲ ಇತ್ತು, ಇವತ್ತು ಏನಿಲ್ಲ. ಏನೂ ಇಲ್ಲ, ಎಲ್ಲ ಸೂಪರ್ ಆಗಿದೆ. ಹೌದಾ? ಭವಿಷ್ಯಲ್ಲಿ ಬೋವಲ್ಲಿ ಅಲ್ಲಿ ಜುಟ್ಟು ಹೋಗಿದೆ. ಅವ್ರ ಜೊತೆಗೆ ಇನ್ನೊಬ್ರು ಇಲ್ಲಿದ್ದಾರೆ, ಇವರು ಸಹ. ಹೆಂಗಿತ್ತು ಸರ್ ದರ್ಶನ ಎಲ್ಲ? ಚೆನ್ನಾಗಾಯ್ತಾ? ಹೌದಾ? ಪರವಾಗಿಲ್ಲ. ಯಾವ ಜನನೂ ಇರ್ಲಿಲ್ಲ. ಅಂದ್ರೆ ಜನ ಇದ್ರು. ಬೇಗ 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 ಏನೋ ಲೈನಲ್ಲಿ ಹೋಗಿ ಹೋಗಿ ಬೇಗ 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 ದರ್ಶನ ಆಗೋಯ್ತು. ಸೊ ಇವಾಗ 6:30 ಟೈಮು. ಈಗ ನೋಡೋಣ, ಇಲ್ಲಿ ಅದು ತುಂಬಾ ದೇವಸ್ಥಾನಗಳಿದೆ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀವಿ. ನಾವು ಫಸ್ಟ್ ರೆಡಿ ಆಗ್ತೀವಿ. ಆಮೇಲೆ ನಂದೇನು ರೆಡಿ ಆಗೋ ಅವಶ್ಯಕತೆನೇ ಇಲ್ಲ. ನಾನು ರೆಡಿ ಆಗಿದ್ದೀನಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದಷ್ಟೇ. ಎಷ್ಟು ಬೇಗ ತೋರಿಸ್ತಾ ಇದೆಯಾ? ಎಲ್ಲ ಮುಗಿದ್ವಿ. ಓಕೆ, ಬೇಗ ರೆಡಿ ಆಗ್ಬಿಡು ಮನಮ್ಮ. ನಾನು ರೆಡಿ ಆಯಿತು ಡ್ರೆಸ್. ಸೊ ಫ್ರೆಂಡ್ಸ್, ಫೈನಲಿ ನಾವು ದರ್ಶನ ಎಲ್ಲ ಆಯಿತು, ಎಲ್ಲ ಮುಗಿತು. ಇವಾಗ ನಾವು ಸುಮಾರು ಪ್ಲೇಸಸ್ಗಳಿಗೆ ಅಂತಿದ್ದೀವಿ, ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸಂಜು, ನಾನು,
ಸುಮಾ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಬನ್ನಿ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ ನಾವು. ಭವಿಷ್ಯ ಬೋಡ ಆಗ್ಬಿಟ್ಟಿದೆ. ಬೋಡ ನೋಡಿ ನಮಗೆ ಹಂಗೆ ಅನ್ಬೇಡ ಅಂತಾನೆ. ಸೊ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಎಷ್ಟು ಅಂದರೆ 7 ಕಾಲು. ಇಷ್ಟೊತ್ತಿಗೆಲ್ಲ ಮುಗ್ದೋಗ್ಬಿಡ್ತೀವಿ ನಾವು ಆಲ್ರೆಡಿ. ಅವಾಗಲೇ ಬಂದಿದ್ವಿ. ಓಕೆ ಬನ್ನಿ ಫಸ್ಟು ಹೋಗೋಣ. ಸೊ ನಾಷ್ಟ ಮಾಡ್ಕೊಂಡು ಬಂದ್ವಿ. ನಮ್ಮ ಭವಿಜ್ ಯಾವುದೋ ಬಲೋದಿತ್ತು, ಬಲೋದು ಅಳ್ತಾ ಇದ್ದ ಅವನು. ಸಮಾಧಾನ ಆಯ್ತಾ ಭವಿಷ್ಯ ಅವರೇ ನಿಮಗೆ? ಈ ಪಿಪಿಗೋಸ್ಕರ ಇಷ್ಟೊತ್ತರ್ಗೂ ಅಳ್ತಿದ್ದ ಅದನ್ನ ವಿಡಿಯೋ ಮಾಡಕ್ಕೆ ಆಗಿರೋದು. ಟೀ ಚೆನ್ನಾಗಿರುತ್ತೆ ಬನ್ನಿ ಬನ್ನಿ ಫ್ರೆಂಡ್ಸ್, ಟೀ ಚೆನ್ನಾಗಿರುತ್ತೆ. ನಾವು ತಿರುಪತಿಲಿ 10 ವರ್ಷದಿಂದ ಇಲ್ಲೇ ಇದ್ದೀವಿ. ಹೇಳಿ ಎಲ್ಲಿ ಟೀ ಚೆನ್ನಾಗಿರುತ್ತೆ ಹೇಳಿ. ನೆಕ್ಸ್ಟ್ ಟೈಮ್ ಯಾರು ತಿರುಪತಿಗೆ ಬಂದರೆ ಹೆಲ್ಪ್ ಆಗುತ್ತೆ. ಟೀ ಹೇಳ್ತಾರೆ ಅಂತ ಚೆನ್ನಾಗಿರುತ್ತೆ ಬನ್ನಿ. ಅಲ್ಲೋಗಿ ನಾಷ್ಟ ಮಾಡೋದ್ರಲ್ಲ ಹೆಂಗಿತ್ತು ನಾಷ್ಟ? ಕಿತ್ತೋದಂಗಿತ್ತು. ನಾಷ್ಟ ಮಾತ್ರ ಮಾಡಕೋಗ್ಬೇಡಿ, ಬಿಟ್ಟು ಊಟ ತಿನ್ಕೊಂಬಿಡಿ. ಬೇಕಾದ್ರೆ ಪ್ರಸಾದ ಫ್ರೀಯಾಗಿ ಪ್ರಸಾದ ಕೊಡ್ತಾರೆ. ಫ್ರೀಯಾಗಿ ಕೊಡೋ ಪ್ರಸಾದ ಚೆನ್ನಾಗಿರುತ್ತೆ. ಇಲ್ಲ ನಂಗೇನು ಬೇಡ. ಇಲ್ಲ ಗೈಸ್ ತುಂಬಾ ಚಳಿ ಇದೆ ಗೈಸ್. ಫ್ರೆಂಡ್ಸ್ ಇವನ್ನ ಬೋಲು ನಿಂತ್ಕೊಂಡು ಕೊಟ್ಬಿಡು ಕುಸುಮಕ್ಕ. ಸೊ ನಾವೀಗ ಟೋಟಲ್ ಆಗಿ 6 ಪ್ಲೇಸಸ್ ನೋಡಕ್ ಹೋಗ್ತಾ ಇದೀವಿ ತಿರುಪತಿಲಿ. ಪರ್ ಪರ್ಸನ್ 150. ನಾವು ಟೋಟಲ್ ಆಗಿ 11 ಜನ ಇದ್ದೀವಿ. 150 into 7,650 ಕೊಡ್ತಾ ಇದೀವಿ. ಪರವಾಗಿಲ್ಲ, ಒಬ್ರು 150 ಕೊಡ್ಬೋದು. ಅವರು ನಾವು ಯಾವ ಪ್ಲೇಸ್ ನೋಡೋ ತನಕ ಅವ್ರು ವೆಯ್ಟ್ ಮಾಡ್ತಾರೆ, ತೊಂದರೆ ಇಲ್ಲ. ಬಟ್ ನೋಡೋಣ, ಈಗ ಹೊಡ್ತಾ ಇದೀವಿ ಜೀಪಲ್ಲಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ರಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಯ್ತು ಬಿಡಿ, ತಗೊಳ್ಳಿ. ನಾವು ಹೊಡ್ತಾ ಇದೀವಿ ಈಗ. ನೋಡ್ತೀನಿ ಯಾವ್ಯಾವ ಪ್ಲೇಸ್ ಹೋಗ್ತೀನಿ ಅದ್ರ ಬಗ್ಗೆ ಅಲ್ಲಿ ಹೇಳ್ತೀನಿ ನಾನು. ಸಿರಿ ಅಂದ್ರೆ ಖುಷಿ ಅನ್ಸುತ್ತೆ. ಇನ್ನೇನಂದ್ರೆ ವಿಡಿಯೋ ವ್ಯೂಸ್ ಆಗಿದೆ ನಮ್ಮದು. ಹೌದು, ತುಂಬ ಖುಷಿ ಆಯಿತು. ಚೆನ್ನಾಗಿ ಹೋಗ್ತಾ ಇದೆ. ಹಾಗೆ ಮತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ, ಕಮೆಂಟ್ಸ್ ಚೆನ್ನಾಗಿ ಬಂದಿದೆ. ದಯವಿಟ್ಟೆಲ್ಲ ಯೂಟ್ಯೂಬ್ ಚಾನಲ್ ಜಾಸ್ತಿ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರೆ ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. 11K ಹೋಗಿದ್ದು ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಹೋಗುತ್ತೆ. ಸುಮ್ಮನೆ ಹಾಗೆ ಮಾಡಿದ್ದು. ತುಂಬ ಖುಷಿ ಆಯಿತು ನಮಗೆ. ಅದೇ ಥರ ಇನ್ನೂ ಚೆನ್ನಾಗಿರೋ ಒಳ್ಳೆ ಸಾಂಗ್ಸ್ಗಳನ್ನ ನಾವು ಮತ್ತೆ ಕ್ರಿಯೇಟ್ ಮಾಡೋಣ. ಮತ್ತು ಇನ್ನೂ ಒಳ್ಳೆ ರೀತಿಯಾಗಿ ವಿಡಿಯೋಸ್ ಮಾಡೋಣ. ಸ್ವಲ್ಪ ಬೇರೆ ಕೆಲಸಗಳಿಂದ ಬ್ಯುಸಿಯಾಗಿರೋದ್ರಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇಲ್ಲ ಅಷ್ಟೇ. ಸ್ವಲ್ಪ ಫ್ರೀ ಆದಷ್ಟು ಬೇಗ ಫ್ರೀ ಮಾಡಿಕೊಂಡು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಹಾಯ್ ಫ್ರೆಂಡ್ಸ್, ನಾವು ಮೇನ್ ತಿರುಪತಿ ದರ್ಶನ ಮುಗಿದ ತಕ್ಷಣ ನಾವು ಹೋಗಿದ್ದೆ. ಕೆಲವೊಂದು ಶ್ರೀಪಾದ ಮತ್ತು ಸುಮಾರು ದೇವಸ್ಥಾನಗಳು ನಾವು ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ನಾವು ಅದು ನಮ್ಮ ಫ್ಯಾಮಿಲಿಗೆ ಅಂತ ಹೇಳಿ ಒಂದು ಜೀಪ್ನ ಬುಕ್ ಮಾಡ್ಕೊಂಡ್ವಿ. ಅವ್ರು ತುಂಬ ಚೆನ್ನಾಗಿ ನಮಗೆ ಒಳ್ಳೊಳ್ಳೆ ಪ್ಲೇಸಸ್ನ ತೋರಿಸಿದ್ರು ಮತ್ತು ಅದ್ರ ಬಗ್ಗೆ ಹೇಳಿದರು. ನಮಗಂತೂ ನಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಯಾಕಂದರೆ ನಮ್ಮದು ದೇವ್ರ ದರ್ಶನ ಬೇಗ ಮುಗಿದಿರೋ ಕಾರಣದಿಂದ ನಮಗೆ ತುಂಬ ಟೈಮ್ ಇತ್ತು. ನಮ್ಮ ಟ್ರೈನ್ ಇದಕ್ಕೆ ಬಂದು ರಾತ್ರಿ 10 ಗಂಟೆ ಆಗಿರೋದ್ರಿಂದ ನಾವು ನೈಟ್ ತನಕ ಒಳ್ಳೊಳ್ಳೆ ಪ್ಲೇಸಸ್ ದೇವಸ್ಥಾನಗಳನ್ನ ನೋಡಿದ್ವಿ. ಸೊ ಎಲ್ಲ ಪ್ಲೇಸಸ್ ನೋಡಿ ನಾವು ಕೊನೆಗೆ ಹೋಗಿದ್ದೆ ಊಟ ಮಾಡೋದಕ್ಕೆ. ಊಟ ಮುಗಿಸ್ಕೊಂಡ್ವಿ ಎಲ್ಲರೂ. ಕೊನೆಯದಾಗಿ ಬೆಟ್ಟ ಇಳ್ಕೊಂಡು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಮೇಲೆ ಗೋವಿಂದರಾಜಪಟ್ಟಣ ಹೋಗ್ತೀವಿ. ಗೋವಿಂದರಾಜಪಟ್ಟಣ ದೇವಸ್ಥಾನ ಅದಾದ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬ್ಯಾಂಗ್ಳೂರು. ಓಕೆ ಫ್ರೆಂಡ್ಸ್, ಎಲ್ಲಿ ಗಾಡಿ ಅದು? ಫ್ರೆಂಡ್ಸ್, ಇವರು ನನ್ನ ಜೊತೆ ಮುಂದೆ ಕುತ್ಕೊಳ್ಳೋಕೆ ಕಿತ್ತಾಡ್ತಾ ಇದ್ದಾರೆ. ಇವ್ರಿಬ್ರು ನಾನು ಕುತ್ಕೋತೀನಿ ಅಂತ ಹೇಳಿ ಕಿತ್ತಾಡ್ರು ಹೊಸ್ತಾಗಿ. ನೀವಿಬ್ರು ಹಿಂದೆ ಕಳಿಸ್ಬಿಟ್ಟು ನಾನು ಒಬ್ಬಳೇ ಕುತ್ಕೋತೀನಿ. ಸೊ ಫ್ರೆಂಡ್ಸ್, ಇವಾಗ ಈ ಜೀಪಲ್ಲಿ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಪದ್ಮಾವತಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಇದೇ ಜೀಪಲ್ಲಿ ಡೈರೆಕ್ಟ್ ನಾವು ಕೆಳಗಡೆ ಹೋಗ್ತೀವಿ, ಬೆಟ್ಟದ ಕೆಳಗಡೆ ಹಿಡಿತೀವಿ. ಐ ಥಿಂಕ್ ವಿಡಿಯೋ ತುಂಬ ಲಾಂಗ್ ಆಗಿದೆ ಅಂತ, ಬಟ್ ಬೇಜಾರು ಮಾಡ್ಕೋಬೇಡಿ.
ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಯಾವುದೇ ಮೊಬೈಲ್ ಹಾಗೂ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಒಳಗಡೆ ಬಿಡೋದೇ ಇಲ್ಲ. ದೇವಸ್ಥಾನ ಇಲ್ಲೋದ್ರಿಂದ ಇಲ್ಲೇ ಮುಂಚಿತಾಗೆ ಹೇಳ್ಬಿಟ್ಟಿದ್ದಾರೆ. ಸೊ ನಾನು ದೇವಸ್ಥಾನ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಹಳೆ ಇಷ್ಟು ಕೇಳ್ತಾ ಇದ್ರೆ ಹೌದಾ ಹಿಂಗೆಲ್ಲ ನಡೆದಿತ್ತಾ ಅಂತ ಎಲ್ಲ ಆಶ್ಚರ್ಯ ಆಗುತ್ತೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಪದ್ಮಾವತಿ ದೇವಸ್ಥಾನ. ಯಾರ್ಯಾರು ತಿರುಪತಿಗೆ ಬಂದರೆ ಅಲುಮೇಲು ಮಂಗೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದು ಹೋಗಿ ತುಂಬ ಚೆನ್ನಾಗಿದೆ. ನಮ್ಮ ಬಾವಾಜಿ ಹೇಳ್ತಾರೆ ಹೆಂಗಿತ್ತು ಬಾವಾಜಿ ದೇವಸ್ಥಾನ? ತುಂಬ ಬಂದು ನೋಡಿ, ಒಳ್ಳೆ ಹೆಂಗಿದೆ ಗೊತ್ತದೆ, ತುಂಬ ಚೆನ್ನಾಗಿದೆ ಹೇಳಿದೆ. ಸೊ ಇವಾಗ ಇಲ್ಲೆಲ್ಲೋ ಇದ್ದೀವಿ. ಈಗ ನಮ್ಮ ಟ್ರೈನ್ ಇರೋದು ಬಂದು 10 ಗಂಟೆಗೆ. ಏನಂದರೆ ಬರಬೇಕಾದ್ರೆ ಟ್ರೈನ್ ಸಿಗಲಿಲ್ಲ, ಹೋಗಬೇಕಾದ್ರೆ ಟ್ರೈನ್ ಟಿಕೆಟ್ ಸಿಕ್ತು ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಹೋಗ್ತಾ ನಾವು 10 ಗಂಟೆಗೆ ನಮ್ಗೆ ಟ್ರೈನ್ ಇದೆ. ನಿಮ್ಗೇನು ಅನ್ನಿಸ್ತು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ? ಕೊನೆ ಟೈಮಲ್ಲಿ ಆದ್ರೂ ಒಂದು ದರ್ಶನ ಸಿಕ್ತು. ಹೌದು. ಸೊ ನಮ್ದು 10 ಗಂಟೆಗೆ ಟ್ರೈನ್ ಇರೋದು. ನೋಡ ಅಲ್ಲಿ ತನಕ ಇಲ್ಲೆಲ್ಲಾದರೂ ಹೋಗಿ ಸುತ್ಕೊಂಡೇನ ತೊಗೊಂಡೇನ ಬರೋದಾದರೆ ಬರೋಣ. ನೆಕ್ಸ್ಟ್ ಇನ್ನೆಲ್ಲಿ ಇಲ್ಲ, ಡೈರೆಕ್ಟ್ ಬೆಂಗಳೂರು ಟ್ರೈನಲ್ಲಿ ಸಿಗೋಣ ಫ್ರೆಂಡ್ಸ್. ಕೊನೆಗೂ ಆಸೆ ಈಡೇರೋ ಥರ ಬೇಕು ಅಂತ ಟ್ರೈನ್ ಬುಕ್ ಮಾಡಿಸ್ಕೊಂಡಿವಿ ಫ್ರೆಂಡ್. ಹೌದು, ನಮಗೆ ಯಾಕಂದರೆ ಬಸ್ಸಲ್ಲಿ ನಾವು ಇಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡಿಲ್ಲ. ಫಸ್ಟ್ ಟೈಮ್ ಈ ಥರ ಇಷ್ಟು ದೂರ ಲಾಂಗ್ ತಿರುಪತಿ ತನಕ ಎಲ್ಲ ಬಂದಿದ್ದು. ಹೌದು, ಬರಬೇಕಾದ್ರೆ ಸಿಕ್ಕಾಪಟ್ಟೆ ನಿದ್ದೆ ಇಲ್ಲ ಏನಿಲ್ಲ, ಕುತ್ಕೊಂಡು ಬಂದಿದ್ದೀವಿ. ತುಂಬ ಕಷ್ಟ ಆಯಿತು ಬರಬೇಕಾದ್ರೆ. ಬಟ್ ಹೋಗ್ಬೇಕಾದ್ರೆ ಆರಾಮಾಗಿ ಟ್ರೈನಲ್ಲಿ ಬುಕ್ ಮಾಡಿಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಫಸ್ಟ್ ಇಲ್ಲಿ ಎಲ್ಲರೂ ಹೊರಗಡೆ ಹೋಗ್ತಾರೆ. ಟೈಮ್ ಬಂದೀಗ 9:15. ಹೇಳಿದ್ದಲ್ಲ 10 ಗಂಟೆಗೆ ಟ್ರೈನ್ ಇದೆ ಅಂತ. ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಹಾಯ್ 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 ಆಯ್ತಾ ಟಿಕೆಟ್ ಎಲ್ಲ? ಪಾಪ ಇವರೆಲ್ಲ ಸೀಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಊಟ ಆಯಿತು. ಸೊ ಊಟ ನಾವು ಮಾಡಿದ್ವಿ. ಏನು ಗೊತ್ತಿಲ್ಲ ಇವ್ರ ಬಗ್ಗೆ. ಊಟನೀಗ ನೆಕ್ಸ್ಟ್ ಟ್ರೈನ್ ಹೋಗೋದು. ಟ್ರೈನ್ ಹತ್ತಿರ ಡೈರೆಕ್ಟ್ ಬ್ಯಾಂಗ್ಳೂರೇ. ಸೊ ಬನ್ನಿ. ಇವಾಗ ಏನಿಲ್ಲ ಗೈಸ್, ಪ್ಲಾಟ್ಫಾರ್ಮ್ ನಂಬರ್ 3 ಹೋಗಿ ಸೀಟ್ ಹಿಡಿಯೋದು ಅಷ್ಟೇ ಬಾಕಿ. ಸೊ ಫ್ರೆಂಡ್ಸ್, ಫೈನಲಿ ನಾವು ಬ್ಯಾಂಗ್ಳೂರನ್ನ ರೀಚ್ ಆದ್ವಿ. ನಮಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಒಂದೊಳ್ಳೆ ಫ್ಯಾಮಿಲಿ ಜೊತೆ ಒಂದೊಳ್ಳೆ ಟ್ರಿಪ್ ಮಾಡಿದಾಗ ನಮಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಮಿಸ್ ಮಾಡಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.